ನಮಸ್ಕಾರ, ರಿವ್ಯೂ ಚಾನೆಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಸಿದ್ದರಾಮಯ್ಯನವರ ಆಡಳಿತದ ಅವಧಿಯಲ್ಲಿ ಇದೇನಾಗ್ತಾ ಇದೆ? ಮತ್ತೊಂದು ಬಹಳ ದೊಡ್ಡ ಮುಜುಗರ ತಂದಿಡುವಂತಹ ಬೆಳವಣಿಗೆ ನಡೀತಾ ಇದೆ. ಈಗ ಮತ್ತೊಬ್ಬ ಅಮಾಯಕ ಅಧಿಕಾರಿ, ಅದರಲ್ಲೂ ಮೇಲಾಧಿಕಾರಿ, ಈಗ ಸುಮ್ಮನೆ ಬಲಿಯಾದ್ರ. ಸುಖ ಸುಮ್ಮನೆ ರಾಜಕಾರಣಿಗಳ ಗತ್ತು ದವಲತ್ತಿಗೆ ಬಲಿಯಾದ್ರ ಅನ್ನುವಂಥ ಒಂದು ಪ್ರಶ್ನೆ ಎದ್ದಿದೆ. ದಯಾನಂದ್ ಅವರ ಸಸ್ಪೆನ್ಷನ್ ಆಯ್ತಲ್ವಾ, ಅದಕ್ಕಂತೂ CAT ಶಾಕ್ ಕೊಟ್ಟಿದ್ದಾಗಿದೆ ಸರ್ಕಾರಕ್ಕೆ. ಅಮಾನತನ್ನು ವಾಪಸ್ ತಗೊಳ್ಳಿ ನೀವಾಗೆ. ಯಾರು ಕೋರ್ಟ್ಗೆ ಅಂದರೆ ನ್ಯಾಯಮಂಡಳಿ ಮೊರೆ ಹೋಗಿದ್ರೋ ಅವರ ಅಮಾನತನ್ನು ರದ್ದು ಮಾಡಿ ಉಳಿದವ್ರದ್ದು ನೀವೇ ವಾಪಸ್ ತಗೊಳ್ಳಿ ಅಂತ ಸರ್ಕಾರಕ್ಕೆ ನಿರ್ದೇಶನ ಕೊಟ್ಟಿದ್ದು ಆಗಿದೆಯಲ್ವಾ. ಈಗ ಅದ್ರ ಬೆನ್ನಲ್ಲೇ ಮತ್ತೊಂದು ಬಿಗ್ ಡೆವಲಪ್ಮೆಂಟ್ ನೋಡಿ. ಈ ಕೇಸ್ನಲ್ಲಂತೂ ಖುದ್ದು ಸಿದ್ದರಾಮಯ್ಯನವ್ರಿಗೆ ಬಹಳ ದೊಡ್ಡ ಮುಜುಗರಕ್ಕೆ ಕಾರಣ ಆಗಬಹುದು. ಸೊ ಏನಾದರೂ ಮಾಡಿ ಮನವೊಲಿಸಬೇಕು ಅನ್ನೋ ಪ್ರಯತ್ನ ಬೇರೆ ಮಾಡ್ತಿದ್ದಾರೆ ಈಗ. ಆದರೆ ಗೃಹ ಸಚಿವ ಪರಮೇಶ್ವರ್ ಅವ್ರ ಮನಸ್ಸಲ್ಲಿ ಏನಿದೆ ಅನ್ನೋದು ಗೊತ್ತಿಲ್ಲ. ಇಂಟ್ರೆಸ್ಟಿಂಗ್ ಡೆವಲಪ್ಮೆಂಟ್ ಒಂದರ ಬಗ್ಗೆ, ಮಹತ್ವದ ಬೆಳವಣಿಗೆ ಬಗ್ಗೆ ಮಾಹಿತಿ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತಲ್ಲ. ಎಸ್ ವೀಕ್ಷಕರೇ, ನಿನ್ನೆಯಷ್ಟೇ ಬೆಳವಣಿಗೆ ಆಗಿದೆ ಅಲ್ವಾ. ನ್ಯಾಯಮಂಡಳಿ ಟ್ರಿಬ್ಯುನಲ್ CAT ಏನಂತ ಹೇಳಿದೆ? ಮ್ಯಾಜಿಕ್ ಮಾಡೋಕ್ಕಾಗಲ್ಲ, ಪೊಲೀಸರೇನು ದೇವರು ಅಥವಾ ಮೆಜಿಷಿಯನ್ಸ್ ಅಲ್ವಾ, ಅಲ್ಲಿ ಕ್ರೌಡ್ ಆ ರೀತಿಯಲ್ಲಿ ಬಂದಿದೆ, ಕಂಟ್ರೋಲ್ ಮಾಡೋದಕ್ಕಾಗದ ರೀತಿ ಬಂದಿದೆ ಅಂದರೆ ತಪ್ಪು ಯಾರದ್ದು? ಆರ್ಗನೈಸ್ ಮಾಡಿದವರದ್ದು ಅಂತ ಚಾಟಿ ಬೀಸಿ ಅಮಾನತು ರದ್ದು ಮಾಡಿದ್ದು ಆಯ್ತಲ್ವಾ. ಈಗ ನೋಡಿ, ಇನ್ನೊಬ್ಬರು ಪೊಲೀಸ್ ಅಧಿಕಾರಿಗೆ ಸಂಬಂಧಪಟ್ಟಂತ ಸುದ್ದಿ ಬರ್ತಾ ಇದೆ. ನಿಮಗೆಲ್ಲ ನೆನಪಿರಬಹುದು, ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಸಿದ್ದರಾಮಯ್ಯನವರು ಬೆಳಗಾವಿ ಕಾರ್ಯಕ್ರಮದಲ್ಲಿ ಹೆಚ್ಚುವರಿ SP ನಾರಾಯಣ ಭರಮನಿ, ಒಬ್ಬರು ಸೀನಿಯರ್ ಆಫೀಸರ್, ಸೀನಿಯರೋ ಜೂನಿಯರೋ ಕಾನ್ಸ್ಟೇಬಲ್ ಯಾರಾದರೂ ಆಗಲಿ, ಯೂನಿಫಾರ್ಮಲ್ಲಿದ್ದಾರೆ, ಖಾಕಿ ಸಮವಸ್ತ್ರದಲ್ಲಿರುವಾಗ ಅವ್ರಿಗೆ ಕೈ ಮಾಡಕ್ಕೆ ಹೋಗ್ತಾರೆ, ಕಪಾಲಕ್ಕೆ ಬಾರ್ಸೋಕೆ ಹೋಗ್ತಾರೆ. ಜಸ್ಟ್ ಮಿಸ್ಸು. ಇನ್ನೊಂದು ಚೂರು ಅವರು ಕಂಟ್ರೋಲ್ ಕಳ್ಕೊಂಡಿದ್ದಿದ್ರೆ ಡ್ಯೂಟಿಯಲ್ಲಿದ್ದ ಹೆಚ್ಚುವರಿ SP ನಾರಾಯಣ ಭರಮನಿಯವರ ಕೆನ್ನೆಗೆ ಬಾರಿಸ್ಬಿಡ್ತಿದ್ರು ಸಿದ್ದರಾಮಯ್ಯನವರು ಅನ್ನೋ ಥರ ಇತ್ತು. ಕೈ ತಗೊಂಡು ಹೋಗ ಹಾಗೆ ಸ್ಲ್ಯಾಪ್ ಮಾಡೇ ಬಿಡ್ತಾರೇನೋ ಅನ್ನೋ ರೀತಿಯಲ್ಲಿ ಆಘಾತಕಾರಿಯಾದಂಥ ಒಂದು ಸನ್ನಿವೇಶ. ಅಲ್ಲಿ BJP ಅವ್ರು ಹೆಂಗ್ರಿ ನುಗ್ಗೋಕೆ ಬಿಟ್ರಿ, ಯಾರಯ್ಯ ನೀನು ಅಂದ್ಕೊಂಡು ಏಕವಚನದಲ್ಲಿ ಕರೆಯೋದಂತೂ ಬಿಡಿ, ಇನ್ನೇನು ಕೆನ್ನೆಗೆ ಬಾರಿಸೇ ಬಿಡ್ತಾರೆ ಅನ್ನುವಂಥ ದೃಶ್ಯ ಸಿಕ್ಕಾಪಟ್ಟೆ ವೈರಲ್ ಆಯಿತು. ಸಿದ್ದರಾಮಯ್ಯನವರೇ, ಏನು ಮಾಡ್ತಿದ್ದೀರಾ? ಮುಖ್ಯಮಂತ್ರಿಗಳೇ, ನಿಮ್ಮ ಕುರ್ಚಿಗೆ ಘನತೆ ಗೌರವ ಇದೆ, ನಿಮ್ಮ ಕೆಳ ಅಧಿಕಾರಿಗಳು ಅಂದ ಮಾತ್ರಕ್ಕೆ ಅವರು ಮಾನ ಮರ್ಯಾದೆ ಬಿಟ್ಟಲ್ಲಿ ನಿಮ್ಮ ಚಾಕ್ರಿ ಮಾಡಕ್ಕೆ ಬಂದಿಲ್ಲ ರೀ ಅನ್ನುವಂಥ ಆಕ್ರೋಶ ಸಿಡಿದಿರ್ತಲ್ವ. ಇವತ್ತು ಆ SP ನಾರಾಯಣ ಭರಮನಿ, ಹೆಚ್ಚುವರಿ SP ನಾರಾಯಣ ಭರಮನಿಯವರು ರಾಜೀನಾಮೆಗೆ ಮುಂದಾಗಿದ್ದಾರೆ. ರಾಜೀನಾಮೆ ಪತ್ರ ಕಳಿಸ್ಕೊಟ್ಟಿದ್ದಾರಂತೆ. ಸ್ವಯಂ ಪ್ರೇರಿತವಾಗಿ ನಿವೃತ್ತಿ ಬಯಸಿ ಭರಮನಿ ಅವರು ಅರ್ಜಿ ಹಾಕಿದ್ದಾರೆ. ಗೃಹ ಇಲಾಖೆಗೆ ಭರಮನಿ ಅವರು ಅರ್ಜಿ ಬರೆದಿದ್ದಾರೆ ಅಂತ ಗೊತ್ತಾಗ್ತಿದೆ. CM ಅವರಿಂದ ಬಹಳ ದೊಡ್ಡ ಅವಮಾನ ಆಗಿತ್ತು. ಎಲ್ರಿಗೂ ಒಂದು ಆತ್ಮಸಾಕ್ಷಿ ಅನ್ನೋದಿರುತ್ತೆ, ಆತ್ಮ ಗೌರವ ಅನ್ನೋದಿರುತ್ತೆ. ಅದು ಯಾರ್ಯಾರಿಗೆ ರಾಜಕಾರಣಿಗಳಿಗೆ ಇದೆಯೋ ಇಲ್ವೋ ಗೊತ್ತಿಲ್ಲ, ಬಟ್ ಜನಸಾಮಾನ್ಯರಿಗೆ ಇಂಥ ಅಧಿಕಾರಿಗಳಿಗಂತೂ ಇರುತ್ತಲ್ಲ ಪಾಪ. ಅಷ್ಟು ಜನರ ಮುಂದೆ ಇಡೀ ರಾಜ್ಯ ನೋಡಿದೆ, ಎಷ್ಟು ಅವಮಾನ ಆಗಬೇಡ. CM ಕೆನ್ನೆಗೆ ಬಾರಿಸ್ಕೊಂಡು ಅವನು ಇವನೇಪ್ಪ ಅಂತ ಹೇಳ್ಬಿಡ್ತಾರೆ. 4 ಜನ ಕಂಡವ್ರು ಹೇಳ್ಬಿಡ್ತಾರೆ, ಬಾರಿಸಿದ್ರೋ ಬಿಟ್ರೋ ಆ ವಿಡಿಯೋ ಸಾಕಲ್ವಾ. ಎಷ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ, TVಗಳಲ್ಲಿ ಎಲ್ಲ ಕಡೆ ಹೋಗಿದೆ. ಅವ್ರಿಗೊಂಥರ ಮನಸ್ಸಿಗೆ ಘಾಸಿ ಆಗಿರಲ್ವಾ? ಸರಿ, ನೀವು ಕೊನೆ ಪಕ್ಷ ಒಂದು ಕ್ಷಮೆ ಕೇಳಿದ್ರು, ಏನೋ ಆ ಸಮಯದಲ್ಲಿ ಹಂಗೆ ಆಗೋಯ್ತು, ಮನಸ್ಸಿಗೆ ತಗೊಳ್ಬೇಡ್ರಪ್ಪ ಅಂತ ಒಂದು ಮಾತು ನಿಮ್ಮ ಬಾಯಲ್ಲಿ ಬಂದಿದ್ರು. ನೀವು ಹಿರಿಯರಿದ್ದೀರಿ, ಆಯಿತು, ನಿಮ್ಮ ದೊಡ್ಡ ಸ್ಥಾನದಲ್ಲಿದ್ದೀರಿ. ಭರಮನಿಯವರು ಕ್ಷಮಿಸ್ತಿದ್ರು, ಜನನೂ ಕ್ಷಮಿಸ್ತಿದ್ರು, ಒಂದು ಮಾತು ಬರಲಿಲ್ಲ ನಿಮ್ಮ ಬಾಯಲ್ಲಿ. ಆ ಬಗ್ಗೆ ನೀವು ತುಟಿಗೆ ಮಾತೇ ಆಡಲಿಲ್ಲ. ಸಮವಸ್ತ್ರಕ್ಕೂ ಗೌರವ ಇಲ್ಲ, ಆ ಅಧಿಕಾರಿಗೂ ಗೌರವ ಇಲ್ಲ. ಕೊನೆಗೊಬ್ಬ ಮನುಷ್ಯ ಆತ, ಸಾಮಾನ್ಯ ಮನುಷ್ಯನಿಗೂ ಆತನದ್ದೇ ಆದ ಗೌರವ ಇರುತ್ತೆ. ನೀವು ಕೂಡ ಅನ್ನ ಭಾಗ್ಯ ತಿನ್ಕೊಂಡು ಬದುಕುವಂಥ ಜನಕ್ಕೂ ಅವರದ್ದೇ ಆದ ಗೌರವ ಇರುತ್ತೆ ಅಲ್ವಾ. ಹಾಗಾಗಿ ಯಾರನ್ನು ನೀವು ಅಷ್ಟು ಚೀಪಾಗೆಲ್ಲ ನೋಡೋಕ್ಕಾಗಲ್ಲ. ಈಗ ನೋಡಿ ಅವ್ರು ಎಷ್ಟು ಮನನೊಂದಿದ್ದಾರೆ ಅನ್ನೋದು ಈ ಘಟನೆ ತೋರಿಸ್ತಾ ಇದೆ. ಸದ್ಯಕ್ಕೆ ಕೇಳಿ ಬರ್ತಿರುವಂಥ ವಿಚಾರ, ಬೆಳಗಾವಿ ಕಾರ್ಯಕ್ರಮದಲ್ಲಿ ನಡೆದಿದ್ದ ಘಟನೆಯಿಂದಾಗಿ ಅವರು ತುಂಬ ಅವಮಾನಕ್ಕೆ ಒಳಗಾಗಿ ಮನನೊಂದಿದ್ರು ಅಂತ. ಕಾರ್ಯಕ್ರಮದ ಒಳಗಡೆ BJP ಕಾರ್ಯಕರ್ತೆಯರೆಲ್ಲ ನುಗ್ಗಿರ್ತಾರೆ. ಸಿದ್ದರಾಮಯ್ಯನವರು ಅಂದರೆ ಅವ್ರ ವಿರುದ್ಧ ಘೋಷಣೆಗಳೆಲ್ಲ ಮೊಳಗತ್ತೆ. ಆಗ ಸಿದ್ದರಾಮಯ್ಯನವ್ರು ಕರೆದು ಬೆದರಿಕೆ ಹಾಕ್ತಾರೆ. ವೇದಿಕೆ ಮೇಲೆ ಕರೆದು ಕೈ ಎತ್ತಿರುವಂಥ ದೃಶ್ಯ ಕೂಡ ವೈರಲ್ ಆಗಿರುತ್ತೆ. ಇದೇ ಕಾರಣಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ ಅವರು ಅಂತ ಹೇಳಲಾಗ್ತಿದೆ. ಅವರೇನು ಓಪನ್ ಆಗಿ ಮೀಡಿಯಾ ಮುಂದೆ ಬಂದು ನಾನು ಇದಕ್ಕೆ ರಾಜೀನಾಮೆ ಕೊಟ್ಟಿದ್ದೀನಿ ಅಂತ ಎಲ್ಲೂ ಹೇಳ್ಕೊಂಡಿಲ್ಲ ಅಧಿಕೃತವಾಗಿ. ಬಟ್ ಯಾಕೆ ಸ್ವಯಂ ನಿವೃತ್ತಿ ತಗೊಳ್ಳೋಕೆ ಮುಂದಾಗಿದ್ದಾರೆ? 2 ಪುಟಗಳ ರಾಜೀನಾಮೆ ಪತ್ರ ಬೇರೆ ಬಂದಿದೆಯಂತೆ.
ಎಲ್ಲ ಮಾಹಿತಿಯನ್ನು ಉಲ್ಲೇಖ ಮಾಡಿದಾರಂತೆ. ಸೊ ಇದು ಸರ್ಕಾರಕ್ಕೆ ಕೆಟ್ಟ ಹೆಸರು ತರೋ ಸಾಧ್ಯತೆ ಇದೆ ಅಂತ ಈಗ ಏಕಾಏಕಿ ಈ ಥರದ್ದು ನಿರ್ಧಾರ ತಗೊಳ್ತಾರೆ ಭರಮನಿ ಅವರು ಅಂತ ಗೊತ್ತಿಲ್ಲ. ಎಲ್ಲರೂ ಮನವೊಲಿಸಕ್ಕೆ ಹೋಗಿದ್ದಾರೆ. ಇದು ರಾಜೀನಾಮೆ ಕೊಟ್ಟು ಯಾರ ಗಮನಕ್ಕೂ ಬರದೆ ಏನಾದರೂ ಪಾಸ್ ಆಗಿಬಿಟ್ರೆ ಸಿದ್ದರಾಮಯ್ಯನವ್ರಿಗೆ ನಾಳೆ ನೋಡಿ ಅಂಥ ಅಧಿಕಾರಿ ಒಬ್ರು ಅವಮಾನಕ್ಕೊಳಗಾಗಿ ಮಾನಹಾನಿಯಾಗಿ ರಾಜೀನಾಮೆ ಕೊಟ್ಟಿದ್ದಾರೆ ಅಂತ ಇದು ಇನ್ನು ಮತ್ತೊಂದು ಸಲ ದೇಶದ ಮಟ್ಟದಲ್ಲಿ ಸುದ್ದಿ ಆಗುತ್ತೆ. ಹಾಗಾಗಿ ಎಲ್ಲಿದು ಮುಜುಗರ ತರತ್ತು ಅಂತ ಈಗ ಅವರ ಮನವೊಲಿಸೋದಕ್ಕೆ ವಾಪಸ್ ತಗೊಂಡ್ಬಿಡಿ ಅಂತ ಹಿರಿಯ ಪೊಲೀಸ್ ಅಧಿಕಾರಿಗಳು, ಮಿನಿಸ್ಟ್ರುಗಳು ಎಲ್ಲ ಪ್ರಯತ್ನ ಮಾಡ್ತಿದ್ದಾರೆ. ಗೃಹ ಸಚಿವ ಪರಮೇಶ್ವರ್ ಅವರು ಕೂಡ ಇದ್ರ ಬಗ್ಗೆ ರಿಯಾಕ್ಟ್ ಮಾಡಿದ್ದಾರೆ. ಹಾಗೇನೂ ಮಾಡಲ್ಲ ಅನ್ಸುತ್ತೆ ಅವರು. ಪಾಪ ಗೃಹ ಸಚಿವರ ಮನಸ್ಸಲ್ಲಿ ಏನಿದೆಯೋ ಯಾರಿಗೆ ಗೊತ್ತು. ಧಾರವಾಡ ಎಸಿಪಿ ನಾರಾಯಣ ಭರಮನಿ ಬೆಳಗಾವಿ ಸಮಾವೇಶದಲ್ಲಿ ಮುಖ್ಯಮಂತ್ರಿಗಳು ಕೈ ಅವಮಾನದಿಂದ ಮಾನಸಿಕವಾಗಿ ಹೋಗಿ VRCಗೆ ಮುಂದಾಗಿದ್ದಾರೆ ಸರ್. ಇಲ್ಲ, ಅದೇ ಥರ ಏನಿಲ್ಲ. ನಾನು ಮಾತಾಡಿದ್ದೀನಿ ಅವ್ರ ಹತ್ರ. ಅವರಿಗೆ ಪೋಸ್ಟಿಂಗು ಕೂಡ ಕೊಡ್ತೇವೆ. ಅವ್ರಿಗೆ ಯಾವುದೇ ರೀತಿಯಲ್ಲಿ ಇಂಟೆನ್ಷನ್ ಏನು, ಮಾನ್ಯ ಮುಖ್ಯಮಂತ್ರಿಗಳು ಇಂಟೆನ್ಷನ್ ಆಗಿ ಅದು ಸ್ಪರ್ ಆಫ್ ದಿ ಮೂಮೆಂಟಲ್ಲೇ ಆ ರೀತಿ ಆಗಿರ್ಬೋದು. ಆದರೆ ಇಂಟೆನ್ಷನ್ ಇಲ್ಲಿಂದ ಆಗಿಲ್ಲ ಅಂತೇಳಿ ನಾನೇ ಕೂಡ ಮಾತಾಡಿದ್ದೀನಿ. ನಾನು ಮಾನ್ಯ HK ಪಾಟೀಲ್ರವರು ನಾವೆಲ್ಲ ಮಾತಾಡಿ ಅವರಿಗೆ ಪೋಸ್ಟಿಂಗ್ ಕೊಡ್ತೇವೆ. ಸಿದ್ದರಾಮಯ್ಯ ಸಾಹೇಬರಿಗೆ ಬರ ಇಲ್ಲಿ ಯಾವನವನು ಲೇ ಬರ ಇಲ್ಲಿ ಯಾವನವನು SP ಏನ್ ಮಾಡ್ತಾ ಇದ್ದೀರಿ ನೀವು? ಭ್ರಷ್ಟ ಕೇಂದ್ರ ಸರ್ಕಾರಕ್ಕೆ, ಭ್ರಷ್ಟ ಬಿಜೆಪಿ ಕೇಂದ್ರ ಸರ್ಕಾರಕ್ಕೆ, ಭ್ರಷ್ಟ ಬಿಜೆಪಿ ಕೇಂದ್ರ ಸರ್ಕಾರಕ್ಕೆ ಬೋಲೋ ಭಾರತ್ ಮಾತಾ ಕಿ ಜೈ ಕಾಂಗ್ರೆಸ್. ಬರ ಇಲ್ಲಿ ಯಾವನವನು SP ಏನ್ ಮಾಡ್ತಾ ಇದ್ದೀರಿ ನೀವು? ಭ್ರಷ್ಟ ಕೇಂದ್ರ ಸರ್ಕಾರಕ್ಕೆ. ಅವ್ರ ಮಾತಿಗೆ ಬೆಲೆ ಸಿಕ್ತಿಲ್ಲ ಅನ್ನೋ ಬೇಜಾರು ಅವ್ರಿಗೆ ಎಷ್ಟಿದೆಯೋ. ಅವ್ರ ಕಷ್ಟ ಯಾರಿಗೆ ಹೇಳ್ಕೊಳ್ತಾರೆ? ಅಧಿಕಾರಿ ಕಷ್ಟ ಏನು, ನನ್ನ ಕಷ್ಟ ಯಾರಿಗೆ ಹೇಳೋಣ ಅನ್ಸ್ಬೋದು ಅವ್ರಿಗೆ. RCB ಅವ್ರ ಮಾತು ಕೇಳಿದವ್ರು ಯಾರೂ ಇಲ್ಲ. ಬೆಳಗಾವಿ ಗಲಾಟೆ, ಲಕ್ಷ್ಮೀ ಹೆಬ್ಬಾಳ್ಕರ್, CT ರವಿ ಅವ್ರ ಮಾತಿಗೆ ಬೆಲೆ ಕೊಟ್ಟಿಲ್ಲ ಪೊಲೀಸರು. ಅವರೇ ಓಪನ್ ಆಗಿ ಹೇಳಿದಾರಲ್ಲ, ನನಗೆ ಗೊತ್ತಿಲ್ಲ ಅಂತಾರೆ ಅವರು. ಅವ್ರಿಗೆ ಯಾಕೆ ಗೊತ್ತಿರಲ್ಲ ಅಂದರೆ ಅವ್ರನ್ನ ಓವರ್ಟೇಕ್ ಮಾಡಿ ಇನ್ಯಾರೋ ಮಾಡಿರ್ತಾರೆ. ಕೊನೆಗೆ ತಲೆಗೆ ಬಂದಾಗ, ಕುತ್ತಿಗೆಗೆ ಬಂದಾಗ ಗೃಹ ಸಚಿವ್ರ ಕಡೆ ಕೈ ತೋರಿಸ್ಬಿಡ್ತಾರೆ. ಅವ್ರಿಗೆ ಎಷ್ಟು ಇಂತಹ ಎಕ್ಸ್ಪೀರಿಯನ್ಸ್ಗಳಾಗಿದೆಯೋ ಗೊತ್ತಿಲ್ಲ. ಸೊ ಇಲ್ಲಿ ಗೃಹ ಸಚಿವರು ಹೇಳ್ತಾರೆ ಆ ರೀತಿ ಏನು ಮಾಡಲಿಕ್ಕಿಲ್ಲ, ಅವರು ಹಾಗೇನು ಮಾಡಲ್ಲ ಅಂತ ಅಂದ್ಕೊಳ್ತೀನಿ. ಆ ಥರ ಏನಿಲ್ಲ. HK ಪಾಟೀಲ್ ಅವ್ರ ಜೊತೆನೂ ಮಾತಾಡಿದ್ದೀನಿ. ಅವ್ರಿಗೆ ಪೋಸ್ಟಿಂಗ್ ಕೊಡ್ತೀವಿ ನಾವು. CM ಅವರು ಉದ್ದೇಶಪೂರ್ವಕವಾಗಿ ಏನು ಹಂಗೆ ಮಾಡಿಲ್ಲ, ಆ ಸಂದರ್ಭದಲ್ಲಿ ಹಂಗೆ ನಡ್ಕೊಂಡ್ರು ಅಷ್ಟೇ ಅಂತ G ಪರಮೇಶ್ವರ್ ಅವರು ಪಾಪ ಕಷ್ಟಪಟ್ಟು ಸಮಜಾಯಿಷಿ ಮಾಡಿ ಸಮರ್ಥನೆಯೂ ಮಾಡ್ಕೊಂಡಿದ್ದಾರೆ ಮುಖ್ಯಮಂತ್ರಿಗಳನ್ನ. ಆದರೆ ಮುಖ್ಯಮಂತ್ರಿಗಳು ಇದೇನಾಗ್ತಿದೆ, ದಯಾನಂದ್ ಅವರಂಥ ಒಬ್ಬ ಶಿಸ್ತಿನ ಹಾಗೆ ಪ್ರಾಮಾಣಿಕ ಅಧಿಕಾರಿ, ಕಮಿಷನರ್ ಆಗಿದ್ದ ದಯಾನಂದ್ ಅವರನ್ನ ಹೇಳದೆ ಕೇಳದೆ ಪ್ರೆಸ್ ಮೀಟಲ್ಲಿ ಅಮಾನತು ಮಾಡಿ ಬಿಸಾಕ್ತೀರಿ. ಘೋಷಣೆ ಹಂಗೆ, ಅದಕ್ಕೊಂದು ನೇಮ ನೀತಿ ನ್ಯಾಯ ಏನೂ ಇಲ್ಲ. ಸರಿ, ತಪ್ಪಾಗಿದ್ರೆ ಇನ್ವೆಸ್ಟಿಗೇಷನ್ನು ರಿಪೋರ್ಟು ಏನಾದರೂ ಇದೆಯಾ, ಪ್ರಾಥಮಿಕ ತನಿಖೆನೂ ಆಗದೆ ಅವರನ್ನು ಅಮಾನತು ಮಾಡಿ ಬಿಸಾಕ್ತೀರಿ. ಅವರ ತಲೆಗೆ ಬಂತದ್ದು. ಈಗ CIT ಆರ್ಡರ್ನ ತಗೊಳುತ್ತಾ ಸರ್ಕಾರ ಅಥವಾ ಅದ್ರ ವಿರುದ್ಧ ಹೈಕೋರ್ಟು, ಸುಪ್ರೀಂ ಕೋರ್ಟು ಅಂದ್ಕೊಂಡು ಸೆಡ್ ಹೊಡಿತಾರ ಗೊತ್ತಿಲ್ಲ. ಯಾಕಂದ್ರೆ ಅವರವರ ನೈತಿಕತೆಯ ಪ್ರಶ್ನೆಗೆ ಬಿಟ್ಟಿದ್ದೆಲ್ಲ. ದಾರಿಗಳು ಬೇಕಾದಷ್ಟು ಇರ್ತವೆ. ನನಗೆ ಬೇಕಾಗಿದ್ದೇ ಮಾಡ್ತೀನಿ ಅಂದರೆ ಏನೋ ಒಂದು ಮುಂದೆ ಹೋಗ್ತಾ ಇರುತ್ತೆ. ಅದು ಗೊತ್ತಿಲ್ಲ ಏನು ಮಾಡ್ತಾರೆ. ದಯಾನಂದ್ ಅವ್ರ ವಿಚಾರದಲ್ಲಿ ನಿರ್ಧಾರ ಹಿಂದೆ ತಗೊಂಡ್ರೆ ಇನ್ನೂ ದೊಡ್ಡ ಸೆಟ್ ಬ್ಯಾಕ್ ಆಗುತ್ತಲ್ಲ, ಇನ್ನೂ ದೊಡ್ಡ ಮುಖಭಂಗ ಆಗ್ಬಿಡುತ್ತೆ ಸರ್ಕಾರಕ್ಕೆ. ಈಗ ನೋಡಿದ್ರೆ ಭರಮನಿ ಅವರ ರಾಜೀನಾಮೆ ನುಂಗಲಾರದ ತುತ್ತಾಗಿದೆ ಸರ್ಕಾರಕ್ಕೆ. ದೃಶ್ಯ ನೋಡಿದ್ರೆ ಯಾರಿಗಾದ್ರೂ ಒಂಥರ ಅನ್ಸಲ್ವೇನ್ರಿ, ಏನು ಮುಖ್ಯಮಂತ್ರಿಗಳು ಈ ರೀತಿ ನಡ್ಕೊಳ್ತಾರಲ್ಲ. ಯಾಕೋ CM ಸಾಹೇಬ್ರಿಗೆ ಗ್ರಹಚಾರ ಬ್ಯಾಕ್ ಟು ಬ್ಯಾಕ್. ನೋಡಿ, ಒಂದ್ ಕಡೆ ಶಾಸಕರು ತಿರುಗಿ ಬಿದ್ದಿದ್ದಾರೆ. ಲಕ್ಕಿ ಲಾಟ್ರಿಯಲ್ಲಿ CM ಆದವರು ಅಂತ ಅವ್ರ ಆಪ್ತ ಅಂತ ಅನಿಸ್ಕೊಂಡಿದ್ದ BR ಪಾಟೀಲ್. ಆ ಕಡೆ ಬೇರೆ ಬೇರೆ ಶಾಸಕರೆಲ್ಲ ಮೊದಲಿದ್ದ ಗತ್ತು ಇಲ್ಲ, ಎಂಥದ್ದು ಇಲ್ಲ ಸಿದ್ದರಾಮಯ್ಯನವ್ರಿಗೆ ಅಂತಾರೆ ಶಾಸಕರು. ಸಿದ್ದರಾಮಯ್ಯನವ್ರು ಕೆಳಗಿಳಿಲಿ ಅಂತ 100 ಜನ ಶಾಸಕರಿದ್ದೀವಿ ಅಂತ ಬಾಂಬ್ ಸಿಡಿಸ್ತಾರೆ. ಸುರ್ಜೇವಾಲಾ ಅವರು ಬಂದಾಗ ಒಂದ್ ಕಡೆ ಶಾಸಕರೇ ತಿರುಗಿ ಬಿದ್ದಿರುವಂತ ಘಟನೆ ನಡೆದಿದೆ, ಗಮನಿಸ್ತಾ ಇದ್ದೀವಿ ನಾವು. ಮತ್ತೊಂದು ಕಡೆ ಈ ರೀತಿ ಅಧಿಕಾರಿಗಳನ್ನ ಟಾರ್ಗೆಟ್ ಮಾಡ್ತಿದ್ದಾರೆ, ಬೆದರಿಸ್ತಿದ್ದಾರೆ ಅಥವಾ ಕೈಗೊಂಬೆಯಾಗಿ ಮಾಡ್ಕೊಂಡಿದ್ದಾರೆ ಅನ್ನುವಂಥ ಆಕ್ರೋಶ ಅದು ಕೂಡ ಸಿಡಿದಿದೆ. ಸೊ ಸಿದ್ದರಾಮಯ್ಯನವರು ಇದನ್ನ ಯಾವ ರೀತಿ ಹ್ಯಾಂಡಲ್ ಮಾಡ್ತಾರೆ, ತಮ್ಮ ಹಠ ಬಿಡದೆ ಗೆದ್ದೆ ಅಂತ ಅಂದ್ಕೊಳ್ತಾರೋ ಅಥವಾ ಹಠ ಬಿಟ್ಟು ಸೋತು ಗೆಲ್ತಾರೋ ನೋಡಬೇಕು. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.